ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮೊನ್ನೆಯಿಂದ ಬೆಂಗಳೂರು ಕೃಷಿ ಮೇಳದ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಇವತ್ತು ಲಾಸ್ಟ್ ದಿನ ಭಾನುವಾರ. ನೋಡಿ, ನಾವು ಕೂಡ ಲಾಸ್ಟ್ ದಿನ ಹೇಗಿರುತ್ತೆ ಅಂತ ನೋಡಲಿಕ್ಕೆ ಹೊರಟ್ವಿ. ನೋಡಿ ಎಷ್ಟು ಜನ ಇದೆ. ಬೆಳಿಗ್ಗೆ 10 ಗಂಟೆಗೆಲ್ಲ ಭಯಂಕರ ಜನಗಳು. ನಿಜವಾಗ್ಲೂ ಖುಷಿ ಆಯಿತು. ಜನಕ್ಕೆ ಇಷ್ಟೊಂದು ಅವೇರ್ನೆಸ್ ಇದೆಯಲ್ಲ, ಭಾಳ ಖುಷಿ ಆಗುತ್ತೆ. ನಿಜವಾಗ್ಲೂ ನಾವು ನೋಡಿರಲೇ ಇಲ್ಲ. ವಯಸ್ಸಾಗಿರೋರು ಇರ್ಬೋದು, ಡಿಸೇಬಲ್ಗಳಿರ್ಬೋದು, 50 ವರ್ಷ 55 ವರ್ಷದವರೆಲ್ಲ ಅಷ್ಟು ದೂರ 2 ಕಿಲೋಮೀಟರ್ ಎಲ್ಲ ನಡೆದು ಸಾಕ್ತಾಯಿದ್ರು. ನೋಡಲಿಕ್ಕೆ ಭಾಳ ಖುಷಿ ಆಗ್ತಿತ್ತು. ಯಾರ ಕೈಯಲ್ಲಿ ನೋಡು ಒಂದೆರಡು ಗಿಡಗಳು. ಹೀಗೆ ಮೇಳಕ್ಕೆ ಎಂಟ್ರಿ ಕೊಟ್ವಿ. ಅಲ್ಲಿ ಯಕ್ಷಗಾನ ಕಲಾವಿದರು ಕೂಡ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರು. ಹಾಗೆ ಕೀಲ್ಗುದ್ರೆ ಅವರಿದ್ದರು. ಸಿಂಧನೂರು ತಳಿ ಹಸುಗಳದ್ದೆಲ್ಲ ಮೆರವಣಿಗೆ ನಡೀತಾ ಇತ್ತು. ಜನಗಳು ಅದನ್ನು ಕೂಡ ಫೋಟೋಗಳೆಲ್ಲ ತಗೊಳ್ತಾಯಿದ್ರು. ಹಾಗೆ ಡೊಳ್ಳು ಕುಣಿತ, ತುಂಬ ಪ್ರೋಗ್ರಾಮ್ಗಳಿತ್ತು. ನಿನ್ನೆ ಕೂಡ ನಾವು ಕೀಟ ಪ್ರಪಂಚಕ್ಕೆ ಕಾಲಿಟ್ಟಿರಲಿಲ್ಲ, ಹಾಗಾಗಿ ಅದನ್ನು ಕೂಡ ಒಮ್ಮೆ ನೋಡ್ಕೊಂಡ್ವಿ. ಹಾಗೆ ಮುಂದೆ ಬರ್ತಾ ಸ್ವೀಟ್ ಸ್ಟಾಲೆಲ್ಲ ನಾವು ಮೊನ್ನೆ ನೋಡೋಕ್ಕಾಗದಿರೋದೆಲ್ಲ ಮತ್ತೆ ನೆನ್ನ ನೋಡ್ಕೊಂಡ್ವಿ. ಇನ್ನೊಂದಷ್ಟು ಪರ್ಚೇಸಿಂಗ್ ಬ್ಯಾಲೆನ್ಸ್ ಇತ್ತು, ಹಾಗಾಗಿ ನಾವು ಮೊನ್ನೆ ತೊಗೊಳ್ದೇ ಇರೋದೆಲ್ಲ ನೆನ್ನೆ ಮತ್ತೆ ಬೈ ಮಾಡಿ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ನೋಡದೇ ಇರೋಂಥ ಇನ್ನೊಂದಷ್ಟು ಗಿಡಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಮತ್ತು ಇನ್ನೊಂದಷ್ಟು ಗಿಡಗಳನ್ನ ತೊಗೊಳ್ಳೋದಿತ್ತು, ತೊಗೊಂಡು ಬಂದ್ವಿ. ನೋಡಿ, ಹಾಗೆ ಅಂದವೇ ಇನ್ನೊಂದು ಸೋರೆ ಬುರುಡೆಯಿಂದ ಎಲ್ಲ ಏನೆಲ್ಲ ಅಲಂಕಾರಿಕ ವಸ್ತುಗಳನ್ನ ಮಾಡಿದರು, ಅದನ್ನು ಕೂಡ ನೋಡ್ಕೊಂಡ್ವಿ. ಬಹಳ ಚೆನ್ನಾಗಿ ಮಾಡಿದರು. ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಬೋದು. ನಿನ್ನೆಗೆ ಮೇಳ ಲಾಸ್ಟ್ ಆಯಿತು. ಇದ್ದರೆ ಇವತ್ತು ಎಕ್ವಿಪ್ಮೆಂಟ್ ಎಲ್ಲ ಮತ್ತೆ ರಿಟರ್ನ್ ಸಾಗಿಸೋ ಉದ್ದೇಶದಿಂದ ಇವತ್ತೊಂದಿನ ಇರಬಹುದೇನೋ ಅಷ್ಟೇ. ಫ್ರೆಂಡ್ಸ್, ಆಶ್ಚರ್ಯಕರ ಸಂಗತಿ ಏನು ಅಂದರೆ, ನಿಜವಾಗ್ಲೂ ಗುರುವಾರ ದಿನ 8 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ. ಹಾಗೆ ಶುಕ್ರವಾರ ದಿನ 11 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ. ಮತ್ತು ಶನಿವಾರ 15 ಲಕ್ಷ ಜನ ಹೋಗಿದ್ದಾರೆ. ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಹಾಗೆ ನಿನ್ನೆ ನಾವು ಹೋಗಿದ್ದಾಗಲೇ ಅಷ್ಟೊಂದು ಕ್ರೌಡ್ ಇತ್ತು. ಎಷ್ಟಿರ್ಬೋದಪ್ಪ ಅಂತ ಅಂದ್ಕೊಂಡ್ರೆ ಆಶ್ಚರ್ಯ ಆಯಿತು. ನಿನ್ನೆ ಕೂಡ 17 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ. ಒಟ್ಟು 51ರಿಂದ 54 ಲಕ್ಷ ಜನ ವಿಸಿಟ್ ಮಾಡಿರೋವಂಥ ಸಮೀಕ್ಷೆ ಇದೆ. ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಗೋಂಥದ್ದು. ಡಿಸೇಬಲ್ಗಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತುಂಬ ಜನ ಬರ್ತಾಯಿದ್ರು. ನಡೆಯೋಕ್ಕಾಗದವರೆಲ್ಲ 2 ಕಿಲೋಮೀಟ್ರ್ ನಡೀತಾಯಿದ್ರು. ಅಂಥದ್ರಲ್ಲಿ ಇವತ್ತು ಹೊಸದಾಗಿ ಬಸ್ಗಳನ್ನ ಕೂಡ ಬಿಟ್ಟಿದ್ದಾರೆ. ಗೌರ್ಮೆಂಟ್ ಬಸ್ಗಳನ್ನ ಕೂಡ ಬಿಟ್ಟಿದ್ದಾರೆ. ನೋಡಿ, ಇದೆಲ್ಲ ಬರೀ ನೀರಲ್ಲಿ ಬೆಳೆಯೋಂಥ ಗಿಡಗಳು. ಇದು ಗೋವಿನ ಜೋಳನ ನೀರಲ್ಲಿ ಹೇಗೆ ಬೆಳಿಬೋದು, ಮಣ್ಣು ರಹಿತ ಕೃಷಿ, ಇದನ್ನು ಕೂಡ ನೋಡ್ಕೊಂಡ್ವಿ. ಲೆಟ್ಯೂಸ್, ಇದನ್ನು ಸ್ಯಾಂಡ್ವಿಚ್ಗೆಲ್ಲ ಬಳಸ್ತಾರಲ್ಲ, ನೋಡಿ ಧಾರಾಳವಾಗಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಹಾಗೆ ಇನ್ನೊಂದಷ್ಟು ಗಿಡಗಳನ್ನ ತಗೊಳ್ಳೋದಿತ್ತು, ಹಾಗಾಗಿ ಮತ್ತೆ ಹೋಗಿದ್ವಿ ನಾವು. ಆದರೆ ಕೃಷಿ ಮೇಳ ಮುಗಿಯೋವರೆಗೂ ಗಿಡಗಳನ್ನೆಲ್ಲ ಮಾರೋ ಐಡಿಯಾ ಇಲ್ಲ, ಲಾಕ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅದೊಂದು ವಿಷಯದಲ್ಲಿ ನಿರಾಶರಾಗಿ ಬಂದ್ವಿ. ಫುಡ್ ಕೋರ್ಟ್ ಅಂತೂ ನಿಜವಾಗ್ಲೂ ಭಯಂಕರ ದೊಡ್ಡದು. ಒಂದು 500ರಿಂದ 600 ಮೀಟ್ರ್ವರೆಗೂ ಫುಲ್ಲು ಫುಡ್ ಕೋರ್ಟನ್ನೇ ನಿರ್ಮಿಸಿದ್ದಾರೆ. ಅಷ್ಟು ಕ್ರೌಡ್ ಇದೆ ನಿಜವಾಗ್ಲೂ ಫುಡ್ ಕೋರ್ಟಲ್ಲಿ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾಡೋ ಅಂಥ ಎಲ್ಲ ಖಾದ್ಯಗಳ ಪರಿಚಯ ನಿಜವಾಗ್ಲೂ ನಮಗಾಯಿತು. ಎಲ್ಲ ಥರದ ವೆರೈಟೀಸ್ನ ಎಲ್ಲರೂ ಟೇಸ್ಟ್ ಮಾಡೋ ಹಾಗೆ ಆಯಿತು ಈ ಕೃಷಿ ಮೇಳದಿಂದ. ತುಂಬಾ ಚೆನ್ನಾಗಿತ್ತು ಎಲ್ಲ ಫುಡ್ಸು. ನೋಡಿ, ತುಂಬ ಜನಗಳು ಖುಷಿಯಿಂದ ಬೆಳಿಗ್ಗೆ ಟಿಫನ್ ಟೈಮಲ್ಲೇ ಎಷ್ಟು ಜನ ಎಂಟ್ರಿ ಕೊಟ್ಟಿದ್ದಾರೆ. ಭಾಳ ನೋಡೋಕ್ಕೆ ಖುಷಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನೋಡಿದ ಕೃಷಿ ಮೇಳನ ಆದಷ್ಟು ಮುಕ್ಕಾಲು ಭಾಗ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ನನಗೆ ಮೋಟಿವೇಟ್ ಮಾಡಿದ್ದೀರಿ, ಹಾಗೆ ಕೃಷಿ ಮೇಳದ ಪರಿಚಯ ಮಾಡ್ಕೊಂಡಿದ್ದೀರಿ, ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಡ್ಕೊಂಡು ಬರ್ತಾ ಅಂದವೇ ಅವ್ರದ್ದೇ ಪಪ್ಪಾಯ ಗಿಡಗಳಿತ್ತು, ಅದನ್ನು ಕೂಡ ನೋಡಿಕೊಂಡು ಎಕ್ಸಿಟ್ ಆಗ್ತಾಯಿದ್ವಿ. ನೋಡಿ, ವಂದನೆಗಳೊಟ್ಟಿಗೆ ಆಚೆ ಬರ್ತಾಯಿದ್ದೀವಿ. ಆಚೆ ಬರ್ತೀವಿ, ಇಲ್ಲಿ ಫುಲ್ಲು ಕ್ರೌಡ್ ಇದೆ. ನೋಡಿ, ಗಾಡಿಗಳು ತೆಗಿತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಭಯಂಕರ ರಶ್ ಇತ್ತು. ಬಸ್ಸಿಗೆ ಹತ್ತಕ್ಕಾಗಿಲ್ಲ ಬಿಡಿ, ಅಷ್ಟು ಕ್ರೌಡ್ ಇತ್ತು. ಕೊನೆಗೆ ನಾವು ನಡೆದೇ ಸಾಗಿದ್ವಿ ಮೇನ್ ಗೇಟ್ವರೆಗೂ, 1-2 ಕಿಲೋಮೀಟ್ರು. ತುಂಬಾ ಚೆನ್ನಾಗಿತ್ತು. ಈ ಖುಷಿ ಅನುಭವನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ಸ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.